ರಾಮೇಶ್ವರಂನ ಪಂಬನ್ ರಸ್ತೆ ಮತ್ತು ರೈಲ್ವೆ ಸೇತುವೆಗಳು ಭಾರತದ ಯಾವ ಭಾಗದಲ್ಲಿ ಯಾವ ಲೊಕೇಶನ್ನಲ್ಲಿ ಕಟ್ಟಲ್ಪಟ್ಟಿದ್ದಾವೆ ಅನ್ನೋದನ್ನು ನೋಡಿ. ಎಷ್ಟೊಂದು ಸುಂದರವಾದ ಲೊಕೇಶನ್ನಲ್ಲಿ ಈ ಎರಡು ಸೇತುವೆಗಳು ಕಟ್ಟಲ್ಪಟ್ಟಿದ್ದಾವೆ ಅಂತ ಅರ್ಥ ಆಗುತ್ತೆ. ಆಕಾಶ ತುಂಬ ಕ್ಲಿಯರಾಗಿ ಕಾಣಿಸ್ತಿದೆ, ಬಿಸಿಲು ಚೆನ್ನಾಗಿ ಬಂದಿದೆ. ಪಂಬನ್ ಬ್ರಿಡ್ಜ್ ಮೇಲೆ ರಾಮೇಶ್ವರಂ ಸೇತುವೆ. ಈಗ ನಾವು ಇಲ್ಲಿ ನಿಂತಿರ್ತಕ್ಕಂಥ ರಸ್ತೆ ಬ್ರಿಡ್ಜ್ ಏನಿದೆ, ಇದರ ಹೆಸರು ಇಂದಿರಾ ಗಾಂಧಿ ಬ್ರಿಡ್ಜ್ ಅಂತ ಕರೀತಾರೆ. 1988ರಲ್ಲಿ ಇದು ಉದ್ಘಾಟನೆ ಆಯಿತು. ಆಗಿನ ಪ್ರಧಾನಮಂತ್ರಿ ಅಂತ ರಾಜೀವ್ ಗಾಂಧಿ ಅವರು ಈ ಸೇತುವೆಯನ್ನು ಉದ್ಘಾಟನೆ ಮಾಡಿದರು. 2010ರವರೆಗೂ ಕೂಡ ಈ ಸೇತುವೆ ಭಾರತದ ಅತ್ಯಂತ ಹೆಚ್ಚು ಉದ್ದದ ಸಮುದ್ರ ಸೇತುವೆ ಅಂತ ಕರೆಸ್ಕೊಳ್ತಿತ್ತು. ಅಲ್ಲಿಯವರೆಗೂ ಅಂದರೆ 2010ರವರೆಗೂ. ಈಗ 2010ರಿಂದ ಈಚೆಗೆ ಮುಂಬೈನಲ್ಲಿ ಬಾಂದ್ರಾ ವರ್ಲಿ ಸೀ ಲಿಂಕ್ ಅಂತ ಒಂದು ಸಮುದ್ರ ಸೇತುವೆ ಆಗಿದೆ. ಸುಮಾರು 5.6 ಕಿಲೋಮೀಟರಷ್ಟು ಉದ್ದದ ಸೇತುವೆ ಆಗಿದೆ. ಹಾಗಾಗಿ ಇದರ ಒಂದು ದಾಖಲೆ ಬಾಂದ್ರಾ ವರ್ಲಿ ಸೀ ಲಿಂಕ್ ಹೆಸರಿಗೆ ವರ್ಗಾವಣೆ ಆಗಿದೆ. ಈ ಒಂದು ಸೇತುವೆ ಸುಮಾರು 100 ಅಡಿಗಳಷ್ಟು ಎತ್ತರ ಇದೆ ಸಮುದ್ರದ ಮಟ್ಟದಿಂದ ಅಂತ ಹೇಳ್ತಾರೆ. ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಅದು, ಬಟ್ ನಾನು ಅದನ್ನು ಬಗ್ಗೆ ನೋಡಿದಾಗ ನನಗೆ ತುಂಬ ಆಳ ಇದೆ ಅನ್ನಿಸ್ತು. ಆಗ ತಕ್ಷಣಕ್ಕೆ ಅದನ್ನು ಎಷ್ಟು ಅಂತ ಅಂದಾಜು ಮಾಡೋಕ್ಕಾಗಲಿಲ್ಲ. ಆಮೇಲೆ ನಾನು ನೋಡಿದಾಗ ಗೂಗಲಲ್ಲಿ ನೋಡಿದಾಗ ಸುಮಾರು ಒಂದು 100 ಅಡಿಗಳಷ್ಟು ಈ ನೀರಿನ ಸಮುದ್ರ ಮಟ್ಟಕ್ಕಿಂತ ಹೈಟಲ್ಲಿದೆ ಅಂತ ಗೊತ್ತಾಯಿತು. ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ರೈಲ್ವೆ ಬ್ರಿಡ್ಜ್ ಏನಿದೆ, ಇದ್ರ ಇತಿಹಾಸ ಬ್ರಿಟಿಷರ ಕಾಲಕ್ಕೆ ಹೋಗುತ್ತೆ. ಇದು 1914ರಲ್ಲಿ ಈ ಸೇತುವೆ ಉದ್ಘಾಟನೆಯಾಗಿ ಕಾರ್ಯರೂಪಕ್ಕೆ ಬಂತು ಅಂತ ಹೇಳ್ತಾರೆ. 1870ರಿಂದಲೇ ಈ ಸೇತುವೆ ಒಂದು ಕಟ್ಟಬೇಕು ಅಂತ ಬ್ರಿಟಿಷ್ ಸರ್ಕಾರ ಆಲೋಚನೆ ಮಾಡ್ತಿತ್ತು. ಆಗಿನ ಸಿಲೋನ್ ಅಂತ, ಈಗ ಶ್ರೀಲಂಕಾ ಅಂತ ಏನು ಕರಿತೀವಿ, ಆ ದೇಶ ಆಗಿನ ಸಿಲೋನ್ ಅಂತ ಕರಿತಿದ್ರು. ಆ ದೇಶದ ಜೊತೆಗೆ ವ್ಯಾಪಾರ ಮಾಡಬೇಕು, ವ್ಯಾಪಾರದ ಒಂದು ಸಂಬಂಧಗಳನ್ನ ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಈ ಬ್ರಿಟಿಷ್ ಒಂದು ಸರ್ಕಾರ ಈ ಒಂದು ಸೇತುವೆಯನ್ನು ಕಟ್ಟಿತು ಅಂತ ಹೇಳ್ತಾರೆ. ಇದು ಒಂದು ಭಾಳ ಅದ್ಭುತವಾದ ಸೇತುವೆ. ಆಗಿನ ಕಾಲಕ್ಕೆ 1914ರಲ್ಲಿ ಇಂಥ ಒಂದು ಅದ್ಭುತವಾದ ಸೇತುವೆ ಕಟ್ಟಿದ್ದಾರೆ ಅಂತಂದರೆ ನಾವು ಅದರ ಒಂದು ಶ್ರಮವನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ, ಎಷ್ಟೊಂದು ಶ್ರಮ ವಹಿಸಿ ಆಗಿನ ಕಾಲದಲ್ಲಿ ಕಟ್ಟಿದ್ದಾರೆ ಅಂತ. ಈಗ ಆ ಕಡೆ ಇನ್ನೊಂದು ಹೊಸದಾಗಿ 2020ರಿಂದ ಈಚೆಗೆ ಒಂದು ಹೊಸ ಬ್ರಿಡ್ಜನ್ನು ಭಾರತ ಸರ್ಕಾರ ಕಟ್ತಿದೆ. ಒಬ್ಬರು ಪೊಲೀಸರು ಕೂಡ ಡ್ಯೂಟಿಲಿರ್ತಾರೆ. ಪ್ರವಾಸಿಗರಿಗೆ ಏನಾದರೂ ತೊಂದರೆ ಆದರೆ ಅಥವಾ ಪ್ರವಾಸಿಗರಿಂದ ಏನಾದರೂ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದರೆ, ಯಾರಾದರೂ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಅವ್ರನ್ನ ತಡೆಯೋದಕ್ಕೆ ಅಂತ ಪೊಲೀಸರನ್ನ ಡ್ಯೂಟಿಗೆ ಹಾಕಿದ್ದಾರೆ. ನೋಡಿ, ಈ ಬ್ರಿಡ್ಜು ನಾನು ಮುಂದೆ ಹೋಗ್ತೀನಿ, ಸ್ವಲ್ಪ ಮುಂದೆ ಹೋಗ್ತಾ ಮಾತಾಡ್ತೀನಿ ಇದ್ರ ಬಗ್ಗೆ. ಭಾಳ ಅಮೋಘವಾದಂಥ ಇಂಜಿನಿಯರಿಂಗ್ ಕೆಲಸ ನಡೀತಿದೆ ಇಲ್ಲಿ. ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ಅರ್ಥ ಆಗಲ್ಲ ಅಂಥ ಇಂಜಿನಿಯರಿಂಗ್ ಕೆಲಸ ಇದು. ಭಾಳ ಶ್ರಮಪಟ್ಟು ಭಾಳ ಬುದ್ಧಿವಂತಿಕೆಯಿಂದ ಇಂಜಿನಿಯರ್ಗಳು ಇಲ್ಲಿರ್ತಕ್ಕಂಥ ಸೇತುವೆಗಳನ್ನ ನಿರ್ಮಿಸಿದ್ದಾರೆ. ನೋಡಿ, ಈ ಸೇತುವೆ ಇದೆಯಲ್ಲ, ಈ ಸೇತುವೆ ಈ ಕಡೆಯಿಂದ ರೈಲು ಪಾಸ್ ಆದಾಗ ಈ ಸೇತುವೆ ಈ ಥರ ಇರುತ್ತೆ. ಮುಂದಕ್ಕೆ ರೈಲು ರಾಮೇಶ್ವರಂ ಕಡೆ ಸಾಗುತ್ತೆ. ಈಗ ಹಡಗುಗಳು ಆ ಕಡೆಯಿಂದ ಈ ಕಡೆ ಬಂದಾಗ ಸಣ್ಣ ಪುಟ್ಟ ದೋಣಿಗಳು ಅದ್ರ ಕೆಳಗಡೆ ಪಾಸ್ ಆಗ್ತವೆ. ಆದರೆ ದೊಡ್ಡದು ಹಡಗುಗಳು ಬಂದಾಗ ಈ ಸೇತುವೆ ಮಧ್ಯದಲ್ಲಿರ್ತಕ್ಕಂಥ ಸೇತುವೆ 2 ಪಾರ್ಟಾಗಿ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿಬಿಟ್ಟು ಈ ಪಾರ್ಟ್ ಈ ಕಡೆಗೆ ಎದ್ದು ನಿಂತ್ಕೊಳ್ಳುತ್ತೆ, ಆ ಪಾರ್ಟ್ ಆ ಕಡೆಗೆ ಎದ್ದು ನಿಂತ್ಕೊಳ್ಳುತ್ತೆ. ಆವಾಗ ಹಡಗುಗಳು ಪಾಸ್ ಆಗ್ತವೆ. ಹಡಗುಗಳು ಪಾಸ್ ಆದಮೇಲೆ ಮತ್ತೆ ವಾಪಸ್ ಇದು ಹೇಗಿದೆಯೋ ಹಾಗೆ ಇದು ಬಗ್ಗಿ ನಿಂತ್ಕೊಳ್ಳುತ್ತೆ, ಮತ್ತು ರೈಲುಗಳು ಹೋಗೋದಕ್ಕೆ ದಾರಿ ಮಾಡಿಕೊಡುತ್ತೆ. ಇದು ತುಂಬ ಅದ್ಭುತವಾದ ಸೇತುವೆ, ಭಾಳ ಎತ್ತರದಲ್ಲಿದೆ ಸೇತುವೆ ಇದು. ಲಾಸ್ಟ್ ಟೈಮ್ ನಾನು ಬಂದಾಗ ನೋಡಿರಲಿಲ್ಲ ಈ ಸೇತುವೆನ. ಯಾಕೆ ನೋಡಿರಲಿಲ್ಲ ಅಂತ ನೆನಪಿಲ್ಲ. ಬಹುಶಃ ಬಸ್ಸಲ್ಲಿ ಬರ್ತಿದ್ವಿ, ಬಸ್ಸಲ್ಲಿ ನಿಲ್ಸಲ್ವಲ್ಲ, ಹಂಗಾಗಿ ನಮ್ಗೆ ನೋಡೋಕೆ ಅವಕಾಶ ಆಗಿರಲಿಲ್ಲ. ಈಗ ನಮ್ಮದೇ ವೆಹಿಕಲ್ ಮಾಡ್ಕೊಂಡು ಬಂದಿರೋದ್ರಿಂದ ಎಲ್ಲಿ ಬೇಕಾದರೂ ನಿಲ್ಲಿಸಿ ಎಷ್ಟೊತ್ತು ಬೇಕಾದರೂ ನೋಡ್ಕೊಂಡು ಹೋಗೋಂಥ ಸ್ವಾತಂತ್ರ್ಯ ಇರೋದ್ರಿಂದ ನಮಗೆ ನೋಡೋಕೆ ಅವಕಾಶ.
ಭಾಳ ಅದ್ಭುತವಾದಂಥ ಸೇತುವೆ, ನೋಡಬೇಕು. ತುಂಬ ಕಷ್ಟಪಟ್ಟು ಸೇತುವೆ ಕಟ್ಟಿದ್ದಾರೆ. ಈ ಹಳೆಯ ಪಂಬಂ ಬ್ರಿಡ್ಜ್ ಏನಿದೆ, ಇದರಲ್ಲಿ ರೈಲುಗಳ ಓಡಾಟ ಈಗ ನಿಲ್ಲಿಸ್ಬಿಟ್ಟಿದ್ದಾರೆ. 2023ರಿಂದಲೇ ಈಗ ಸೇತುವೆ ದುರಸ್ತಿ ಬಂದಿದೆ. ಹಾಗಾಗಿ ಸುರಕ್ಷತೆ ದೃಷ್ಟಿಯಿಂದಾಗಿ ರೈಲುಗಳ ಓಡಾಟ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಆ ಕಡೆ ಹೊರಗಡೆ ದೂರದಲ್ಲಿ ಇನ್ನೊಂದು ರೈಲ್ವೆ ಬ್ರಿಡ್ಜ್ ಕಟ್ತಾ ಇದ್ದಾರೆ ಡಬಲ್ ಟ್ರ್ಯಾಕ್ ಮಾಡೋದಕ್ಕೆ. ಹಾಗಾಗಿ ಆಲ್ಮೋಸ್ಟ್ ಒಂದು ಟ್ರ್ಯಾಕು ಸಿದ್ಧ ಆಗಿದೆ, ಇನ್ನೊಂದು ಟ್ರ್ಯಾಕು ಸಿದ್ಧ ಆಗ್ತಿದೆ. 2020ರಿಂದ ಈ ಒಂದು ಕನ್ಸ್ಟ್ರಕ್ಷನ್ ನಡೀತಿದೆ ಅಲ್ಲಿ. ಈಗ ಆ ಒಂದು ಸೇತುವೆ ಕನ್ಸ್ಟ್ರಕ್ಷನ್ ಆದಮೇಲೆ ಮತ್ತೆ ರೈಲುಗಳ ಓಡಾಟ ಆ ಹೊಸ ಸೇತುವೆ ಮೇಲೆ ಶುರುವಾಗುತ್ತೆ. ಈ ಹಳೆ ಸೇತುವೆ ಒಂದು ಇತಿಹಾಸದ ಕುರುಹಾಗಿ, ಇತಿಹಾಸದ ನೆನಪಾಗಿ ನಮ್ಮ ಜೊತೆ ಹಾಗೆ ಉಳ್ಕೊಳ್ಳುತ್ತೆ ಅಲ್ಲಿ ನೋಡೋರಿಗೆ. ಒಂದು ಸೆಲ್ಫಿ ತಗೊಂತೀನಿ. ನಮ್ಮ ಡ್ರೈವರ್ ಅಣ್ಣ ಮುಂದೆ ಹೋಗಿ ನಿಂತಿದ್ದಾರೆ. ನಾವು ಈ ಬ್ರಿಡ್ಜ್ ಮೇಲೆ ವಾಕಿಂಗ್ ಮಾಡ್ತಾ ಒಂದು ಸಮುದ್ರದ ಸೌಂದರ್ಯವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಆಳ ಇದೆ ಅಪ್ಪ, ಭಾಳ ಆಳ ಇದೆ. ಒಂದು ಅಂದಾಜು ಎಷ್ಟು ಮೀಟ್ರ್ ಆಳ ಇದೆ ಎಕ್ಸಾಕ್ಟ್ಲಿ ಗೊತ್ತಿರಲ್ಲ. ಅಂದಾಜು ಮಾಡೋದಕ್ಕೂ ಆಗ್ತಿಲ್ಲ ಎಷ್ಟು ಮೀಟ್ರ್ ಆಳ ಇದೆ ಅಂತ. ನೋಡಿ, ಗೂಗಲ್ ಮಾಡಿ ನೋಡಿ. ನನಗೆ ಎಕ್ಸಾಕ್ಟ್ಲಿ ಅಂದಾಜು ಮಾಡೋಕ್ಕೆ ಆಗ್ತಿಲ್ಲ ಎಷ್ಟು ಮೀಟ್ರ್ ಆಳ ಇದೆ ಅಂತ. ಸಾಧ್ಯವಾದರೆ ಆಮೇಲೆ ಅಂದಾಜು ತಿಳ್ಕೊಳ್ತೀನಿ. ಬಟ್ ಕಣ್ಣಿಗೆ ಮಾತ್ರ ತುಂಬ ಅಗಾಧವಾಗಿ ಕಾಣಿಸ್ತಿದೆ. ತುಂಬ ಹೈಟ್ ಕಟ್ಟಿದ್ದಾರೆ ಸೇತುವೆಯನ್ನು. ಇಷ್ಟೊಂದು ಹೈಟಿಗೆ ಯಾಕೆ ಕಟ್ಟಿದ್ರು ಅಂತ ಗೊತ್ತಾಗ್ತಿಲ್ಲ. ಬಹುಶಃ ದೊಡ್ಡ ದೊಡ್ಡ ಹಡಗುಗಳು ಈ ಸೇತುವೆ ಕಡೆಯಿಂದ ಪಾಸ್ ಆಗೋದಕ್ಕೆ, ಆ ಸೇತುವೆ ಕೆಳಗಿಂದ ಪಾಸ್ ಆಗಬೇಕಾದ್ರೆ ದೊಡ್ಡ ದೊಡ್ಡ ಹಡಗುಗಳು ಪಾಸ್ ಆಗಲಿ. ರೈಲ್ವೆ ಟ್ರ್ಯಾಕ್ ಆದರೆ ಮಡ್ಚಿ ಎತ್ಬಿಟ್ಟು ಹಡಗುಗಳನ್ನ ಪಾಸ್ ಮಾಡೋಕ್ಕೆ ಅವಕಾಶ ಮಾಡ್ಕೊಡ್ಬೋದು. ಆದರೆ ರಸ್ತೆ ಸೇತುವೆಯನ್ನು ಹಂಗೆ ಮಡ್ಚೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಒಂದೇ ಸಲ ಹೈಟಾಗಿ ಸೇತುವೆಯನ್ನು ಕಟ್ಟಿಬಿಟ್ಟಿದ್ದಾರೆ. ಹಾಗಾಗಿ ರಸ್ತೆ ಸೇತುವೆ ತುಂಬ ಹೈಟಲ್ಲಿದೆ. ರಾಮೇಶ್ವರಂ ಬಂದರೆ ಈ ಸಮುದ್ರ ಸೇತುವೆಯನ್ನು ನೋಡೋದು ಮರಿಬೇಡಿ. ಸಾಧ್ಯವಾದರೆ ಅಗಲತ್ನಲ್ಲಿ ಬಂದಾಗ ಈ ಸೇತುವೆ ಮೇಲೆ ಪೂರ್ತಿ ವಾಕಿಂಗ್ ಮಾಡಿಬಿಡಿ. ಒಂದು ಅದ್ಭುತವಾದ ವಾಕ್ ಆಗುತ್ತೆ. ಸಮುದ್ರದ ಮೇಲೆ ವಾಕ್ ಮಾಡ್ತಕ್ಕಂಥ ಸಮುದ್ರದ ಸೇತುವೆ ಮೇಲೆ ವಾಕ್ ಮಾಡ್ತಕ್ಕಂಥ ಒಂದು ಅವಕಾಶ ತುಂಬ ಸುಂದರವಾಗಿದೆ. ಸುತ್ತಲೂ ತುಂಬ ಸುಂದರವಾಗಿದೆ. ಇದು ಭಾಳ ಅದ್ಭುತವಾಗಿದೆ ಸುತ್ತಲೂ ಕೂಡ. ಬಹಳ ಚೆನ್ನಾಗಿದೆ ಬ್ರಿಡ್ಜ್. ಇದು ಬಹಳ ವಿಶಾಲವಾದ ಪ್ರದೇಶ, ಕಣ್ಣಿಗೆ ನೋಡೋದೇ ಒಂದು ಸುಂದರ. ಯಾವಾಗಲೂ ಈ ಟೌನ್ ಜೀವನಕ್ಕೆ, ಸಿಟಿ ಜೀವನಕ್ಕೆ ಅಭ್ಯಾಸ ಆಗಿ ಇಕ್ಕಟ್ಟು ಅಂತಕ್ಕಂಥ ಫೀಲ್ ಅನುಭವಿಸ್ತಿರ್ತಾರಲ್ಲ, ಇಂಥವ್ರಿಗೆ ಬಂದು ಇಷ್ಟು ವಿಶಾಲವಾದ ಸಮುದ್ರವನ್ನು ನಿಂತ್ಕೊಂಡು ನೋಡೋ ಅನುಭವ ಇದೆಯಲ್ಲ, ಭಾಳ ರಿಲ್ಯಾಕ್ಸ್ ಕೊಡುತ್ತೆ. ನೋಡಿ, ನಮ್ಮ ಮಾವರು ರಾಮೇಶ್ವರಂನ ಸಮುದ್ರ ಸೇತುವೆ ಮೇಲೆ ನಿಂತಿದ್ದಾರೆ. ಇಂಥ ಅದ್ಭುತವಾದ ಸೇತುವೆಯನ್ನು ನೋಡ್ತಾ ಅವ್ರು ಏನ್ ಹೇಳ್ತಾರ ಕೇಳೋಣ. ಮಾವರೇ ಮಾತಾಡ್ರಿ. ಬರೀ ಚೆನ್ನಾಗೈತೆ ಅಂದ್ಬಿಟ್ರೆ ಹಾಕೈತೇನ್ರಿ? ಮಾತಾಡ್ಬೇಕ್ರಿ ಏನಾದ್ರು? ನಾನೆಂದೂ ನೋಡ್ಲಿಲ್ಲಪ್ಪ ಇಂಥ ಸೇತುವೆನ. ಎಲ್ಲ ಒಂದು ರೈಲ್ ಹೋಗ್ತಿತ್ತಂತೆ, ಇವಾಗ 2 ರೈಲ್ ಹೋಗಕ್ಕೆ ಮಾಡ್ತಾವ್ರೆ. ಅದನ್ನ ನೋಡಿ ನನಗೂ ತುಂಬಾ ಸಂತೋಷವಾಯ್ತು. ಆಯ್ತು ನೋಡಿ, ಇನ್ನೊಂದ್ಸಲಿ ರೈಲ್ ಟ್ರ್ಯಾಕ್ ಓಪನ್ ಆದಾಗ ಒಂದ್ಸಲಿ ರೈಲಲ್ಲೂ ಬಂದು ಹೋಗ್ಬಿಡಿ ರಾಮೇಶ್ವರಂಗೆ. ಆ ಸಮುದ್ರ ನೋಡಿದಾಗ ಏನ್ ಅನಿಸ್ತಾ ಇದೆ ನಿಮ್ಗೆ? ನೋಡ್ರಿ, ಅಲ್ಲಿ ನೋಡ್ರಿ, ಎಲ್ಲಿವರೆಗೂ ಕಾಣಿಸ್ತಾ ಇದೆ ನಿಮ್ ಸಮುದ್ರ. ಕಣ್ ಮಂಜಿಗೆ ಹೋಯ್ತವೆ ಅಂತೀರಾ?